ದೊಡ್ಡನಗೌಡ ಅಲ್ಲ ದಡ್ಡ, ಬಾಬ್ ಏಕ್ ನಂಬರಿ, ಮಗ ದೋಸ್ತ್ ನಂಬರಿ. ಬಿಜೆಪಿಯ ದೊಡ್ಡನಗೌಡ ಆರೋಪಕ್ಕೆ ವಿಜಯಾನಂದ ಕಾಶ್ಯಪ್ಪನವರು ಫುಲ್ ಗರಂ ಆಗಿದ್ದಾರೆ. ದೊಡ್ಡನಗೌಡರ ಮತ ಬಂಡವಾಳ ತೆರೆದಿಟ್ಟು ಏಕವಚನದಲ್ಲಿ ಕೈ ಶಾಸಕ ಅಬ್ಬರಿಸಿದ್ದಾರೆ. ದೊಡ್ಡನಗೌಡರದ್ದು 4 ಕಡೆ ಓಟು, ಮಗನದ್ದು 10 ಕಡೆ ಓಟು. ಲಿಂಗಸೂರಿನಲ್ಲಿ ಲೇಕೆಹಾಳ್ ಮತಪಟ್ಟಿಯಲ್ಲಿ ಬಿಜೆಪಿ ದೊಡ್ಡಗೌಡರ ಹೆಸರು. ಹುನಗುಂದ ವಾರ್ಡ್ 3, 6, 7ರಲ್ಲಿಯೂ ಕೂಡ ಮಾಜಿ ಶಾಸಕ ದೊಡ್ಡನಗೌಡ ಹೆಸರಿದೆ. ಬಿಜೆಪಿ ಮುಖಂಡನ ಮತ ಅಕ್ರಮದ ದಾಖಲೆಯನ್ನ ಪ್ರದರ್ಶಿಸಿದ ಕಾಶ್ಯಪ್ಪನವರು. ಯಪ್ಪ ನೀ ದೊಡ್ಡನಗೌಡ ಅಲ್ಲ ದಡ್ಡ, ಹುಷಾರ್ ಅಂತ ಕಾಶ್ಯಪ್ಪನವರು ಹೇಳಿದ್ದಾರೆ. ನೀನು ಬಚ್ಚ ಇದ್ದೀಯಾ, ನನ್ನ ಮುಂದೆ ಬಂದು ಮಾತನಾಡ್ತೀಯಾ? ದೊಡ್ಡನಗೌಡರ ಪುತ್ರ ರಾಜು ಗೌಡ ಪಾಟೀಲ್ಗೆ MLA ಕಾಶ್ಯಪ್ಪನವರು ವಾರ್ನ್ ಮಾಡಿದ್ದಾರೆ. ಕುನ್ನಿ ಅಂತೀನಿ, ಕೂಸೆ ಅಂತೀನಿ, ಜೂಲಿ ನಾಯಿ, ಬಚ್ಚ ಅಂತೀನಿ. ಮಾತಿಗೂ ದೊಡ್ಡ ಗೌಡರನ್ನ ಏಕವಚನದಲ್ಲೇ ಚುಚ್ಚಿದ ಕಾಶ್ಯಪ್ಪನವರು ದಮ್ಮು ತಾಕತ್ತು ಇದ್ರೆ ದಾಖಲೆ ಸಮೇತ ಚರ್ಚೆಗೆ ಬಾ ಅಂತ ಸವಾಲ್ ಹಾಕಿದ್ದಾರೆ. ಇದು ಅಶ್ವವೇಗ ನ್ಯೂಸ್, ಬೇಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ದೊಡ್ಡನಗೌಡ ಪಾಟೀಲ್ ಅವರ ವಿರುದ್ಧವಾಗಿ ಈಗ ಕಾಶ್ಯಪ್ಪನವರು ಗುಡುಗಿದ್ದಾರೆ. ಇನ್ನು ದೊಡ್ಡನಗೌಡ ಅಲ್ಲ ದಡ್ಡನಗೌಡ ಅಂತ ಹೇಳಿದ್ದಾರೆ. ಬಿಜೆಪಿಯ ದೊಡ್ಡನಗೌಡ ಆರೋಪಕ್ಕೆ ವಿಜಯಾನಂದ ಕಾಶ್ಯಪ್ಪನವರು ಫುಲ್ ಗರಂ ಆಗಿದ್ದಾರೆ. ಇನ್ನು ದೊಡ್ಡನಗೌಡರ ಮತ ಬಂಡವಾಳವನ್ನ ತೆರೆದಿಡ್ತೀನಿ ಅಂತ ಏಕವಚನದಲ್ಲಿ ಆವಾಜ್ ಹಾಕಿದ್ದಾರೆ. ದೊಡ್ಡನಗೌಡರದ್ದು ಸಾಕಷ್ಟು ಕಡೆ ಇದ್ದಾವೆ ಮತಗಳು. ಇನ್ನು ಲಿಂಗಸಗೂರಿನ ಲೇಕೆಹಾಳ್ ಮತಪಟ್ಟಿಯಲ್ಲೂ ಕೂಡ ಅವರ ಹೆಸರಿದೆ. 3, 6, 7ರಲ್ಲಿಯೂ ಕೂಡ ಮಾಜಿ ಶಾಸಕ ದೊಡ್ಡನಗೌಡ ಅವರ ಹೆಸರಿದೆ. ಬಿಜೆಪಿ ಮುಖಂಡನ ಮತ ಅಕ್ರಮದ ದಾಖಲೆಯನ್ನ ಕಾಶ್ಯಪ್ಪನವರು ಪ್ರದರ್ಶನ ಮಾಡಿದ್ದಾರೆ, ಜೊತೆಗೆ ಅಬ್ಬರಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅವನಷ್ಟು ಡಿಲೀಟ್ ಮಾಡಿಸಿ ನಾನು ಹುಡುಕಿ, ನಮ್ಮ BL ನಮ್ಮ ಬೂತ್ ಏಜೆಂಟ್ ಕಡೆ ಹುಡುಕಿಸಿ ಡಿಲೀಟ್ ಮಾಡಿಸಿ. ಇದೇ ಕಳೆದ 2 ಚುನಾವಣೆ ಇಲ್ಲ. ಅಪ್ಪ 4 ಕಡೆ ಮತದಾನ, ಮಗ 7 ಕಡೆ. ಅದೇನಂತಾರಲ್ಲ, ಅಪ್ಪ ಬಾಪ 10 ನಂಬರಿ ಏನಂತಾರಲ್ಲ, ಬಾಪ 1 ನಂಬರಿ, ಬೇಟಾ 10 ನಂಬರಿ ಅಂತ. ಇವರು ಅಪ್ಪ 1 ನಂಬರಿ, ಇವ ಮಗ 10 ನಂಬರಿ. ಅವ ಬಚ್ಚ ಇನ್ನ ಅಂಡ ಹೇ ಅಂತ ಹೇಳ್ತೀವಿ ನಾವು. ಅಂಡನಾದ ನಾವು ಇನ್ನ ಮಾತಾಡ್ತಾನವ ಎಲ್ಲೇ ಕುತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಲೇ ವಿಜ್ಯ ಅಂತ ನಾವ. ಇವನಿಗೆ ನಾಂದಿನ ಲೇ ಅಂತ ಲೇ ಅನ್ನೋದಲ್ಲ, ನಾನು ಬರೀ ಯಾಕೋ ಅಂದ್ರೆ ಇವನ್ನ ಎತ್ತಕ್ಕೂ ಬರ್ತಾನ. ಇವ್ ತಿಳಿದಾನ ಇವ ಬಚ್ಚ. अंडा है तो अंडा ही रहो, अंडे से बाहर नहीं आ सकते तू, तो अभी बहुत छोटा है ये राजनीति को. 50 ವರ್ಷ ಒಂದು ರಾಜಕಾರಣದ ಒಂದು ಮಂತ್ರದಲ್ಲಿ ಜನಿಸಿದೀನೋ ಬಚ್ಚ. ನಿಮ್ಮಪ್ಪ ನೀನು ಈಗ 15 ವರ್ಷದಾಗ ಬಂದವ್ರು ಇಲ್ಲಿ ಈ ತಾಲೂಕಕ್ಕೆ ಸಿರಿ ಇಟ್ಕೊಂಡು ಬಂದವ್ರು ಬಗಲಾಗ. ನನಗೆ ಮಾತಾಡೋ ಮುಂಚೆ ಭಾಳ ಎಚ್ಚರದಿಂದ ಮಾತಾಡು, ಭಾಳ ಅರಿವು ಇಟ್ಕೊಂಡು ಮಾತಾಡ್ರಿ. ಮಂಗ್ಯಾನೀಚರ ತಾಲೂಕು ಹುಣಗುನ್ ತಾಲೂಕು ಹಾಳು ಮಾಡ್ಬಿಟ್ನೆ ಅಂತ. ಇವ್ರ ಅಪ್ಪ 7 ಕಡೆ ಮಗ 7 ಕಡೆ ಇಟ್ಕೊಂಡನ, ಅಪ್ಪ 3, 4 ಕಡೆ ಇಟ್ಕೊಂಡನ. ಇದು ಸರಿನಾ? ಮತದಾರ ಪಟ್ಟಿಯಲ್ಲಿ ವಿದ್ ದಾಖಲೆ ನಾನು ಕೊಡ್ತೀನಿ, ನಿಮ್ ಕಾಗದ ತಗೊಂಡು ಹೋಗ್ರಿ. ಇದು ಓಟ್ ಚೋರಿನ? ಮತದಾರ ಪಟ್ಟಿ ಲಿಂಗಸೂರ್ ಮತಕ್ಷ ಅಲ್ಲಿ ಲೆಕ್ಕಾಳದು ಓಟ್ ತೊಗೊಂಬಂದು ಇಲ್ಕಲ್ಲ ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ವಿದ್ ದಾಖಲೆ. ಇಲ್ಲೇ ಹುಡುಗಿರಿ ತೊಗೊಂಬಂದು ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ದಾಖಲೆ. 2025 ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಆ ಪರಿಷ್ಕರಣಕ್ಕೆ ಅವ್ರು ಅರ್ಜಿ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡಿ ಅಂತಿಮಗೊಳಿಸುವಂತ ಸಂದರ್ಭದಲ್ಲಿ ಅವ್ರು ಡಿಲೀಟ್ ಮಾಡ್ತಾರೆ. ಅದನ್ನ ಒತ್ತಾಯ ಮಾಡ್ಯಾರ. ಯಾರು ಒತ್ತಾಯ ಮಾಡಿದ್ರು? ಹೆಸರು ಹೇಳ್ರಿ. ಅವನು ಇನ್ನೊಬ್ಬ ಬಚ್ಚ, ಅವ್ನು ನಾನು ತಾಲೂಕ್ ಪಂಚಾಯತ್ ಮಾಡಿದ ಕುನ್ನಿ. ಅದ ನಾನು ಕುನ್ನಿ ಕೂಸ ಅಂತೀನಿ ನನ್ನ ಕಾರ್ಯಕರ್ತರಿಗೆ. ನನಗೆ ಹಕ್ಕು ಐತಿ, ಯಾಕಂದ್ರೆ ನಾನು ಬೆಳೆಸಿದಂಥ ಭಾಳ ಮಂದಿ ಅದಾರ ಇಲ್ಲಿ ಬಚ್ಚಗಳು. ಇನ್ನೊಂದು 2 ಅದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟಿನಿ. ಅವಾಗ ಈ ತಾಲೂಕ್ನಾಗ ಅದಾವ ಒಂದಿಷ್ಟು ಜೂಲಿ ನಾಯಿ ಒದರ್ತಿರ್ತಾವ ಆಗಾಗ. ಸ್ವಲ್ಪ ಬಂದು ಒಂದು SR ಏನೊಂದು ಐತಿ, ಒಂದು ಜೂಲಿ ನಾಯಿ ಅದೊಂದು ಒದರುತ್ತಿಲ್ಲಿ ಬಂದು ಯಾವಾಗ ತಾಲೂಕ್ನಾಗ ಬಂದು ಒದರ್ಕೊಂತ ಹಿಡ್ದಿರ್ತಂತ. ಒದರೋದು ಮತ್ತೆ ಗಪ್ಪಾಗೋದು. ಅದು ತಮ್ಮ ಮನಸ್ಸಾಕ್ಷಿ, ತಮ್ಮ ಮನಸ್ಸು ತಾನುಗೊಳಿಸ್ಕೊಳಕ್ಕೆ ಹೋಗಿರ್ತಾರೆ ಮಂದಿ ಮುಂದೆ, ಮಾಧ್ಯಮದ ಮುಂದೆ ಬಂದು.